ಜಾತಿ ಗಣತಿ ವರದಿ ಸಂಬಂಧಪಟ್ಟಂತೆ ನಿನ್ನೆ ಮಹತ್ವದ ಸಚಿವ ಸಂಪುಟದ ಸಭೆ ನಡೆಸಲಾಯಿತು. ಇನ್ನು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಕುರಿತು ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರ ವಿರೋಧದ ಹಿನ್ನೆಲೆ ಯಾವ ನಿರ್ಧಾರ ಹೊರಬಿದ್ದಿಲ್ಲ. ಜಾತಿ ಗಣತಿ ವರದಿ ಜಾರಿ ಸಂಬಂಧ ಕರೆಯಲಾಗಿದ್ದಂತಹ ವಿಶೇಷ ಸಂಪುಟ ಸಭೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಕ್ತಾಯಗೊಂಡಿದೆ. ಜಾತಿ ಗಣತಿ ವರದಿ ವಿಷಯದ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಳ್ಳದೆ ಸಂಪುಟ ಸಭೆಯನ್ನ ಮುಗಿಸಲಾಗಿದೆ. ಈ ಬಗ್ಗೆ ಚರ್ಚೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಆದರೆ ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಲಿಖಿತ ರೂಪದಲ್ಲಿ ಅಥವಾ ಮೌಖಿಕವಾಗಿ ತಮ್ಮ ಅಭಿಪ್ರಾಯ ತಿಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಸಭೆ ಮುಗಿಸಿ ಹೊರಬಂದ ಸಿಎಂ ನಾನೇನು ಮಾತನಾಡಲ್ಲ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತಾಡ್ತಾರೆ ಎಂದರು. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಜಾತಿ ಗಣತಿಗೆ ಯಾರ ವಿರೋಧವೂ ಇಲ್ಲ, ಒಂದೇ ಸಭೆಯಲ್ಲಿ ಹೇಗೆ ತೀರ್ಮಾನ ಆಗುತ್ತೆ, ಇದು ದೊಡ್ಡ ಸಮೀಕ್ಷೆಯಾಗಿದ್ದು ಸುದೀರ್ಘ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಪೂರ್ಣ ಆಗಿರೋದ್ರಿಂದ 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. And they are going to come back in the next or in few days. ಲಿಂಗಾಯತರು ಒಕ್ಕಲಿಗರು ಅಂತ ಬಂದಿಲ್ಲ, ಜನರಲ್. To continue the next cabinet also? Yeah, next or I think another few days. No, they are going to discuss again the issues. ಭಾಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ. ಚರ್ಚೆ ಅಪೂರ್ಣ ಆದ್ದರಿಂದ ಡೆಫರ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಬಿನೆಟಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಸಾರ್ವಜನಿಕರಿಗೆ ಎಲ್ಲ ಅವರ ಅನುಮಾನಗಳನ್ನ ಕ್ಲಿಯರ್ ಮಾಡಿ ಮುಂದಿನ ದಿನದಲ್ಲಿ ತೀರ್ಮಾನ ಆಗುತ್ತೆ. ಸಂಪುಟ ಸಭೆಯಲ್ಲಿ ಚರ್ಚೆ ಆಯಿತು, ಎಲ್ಲರೂ ತಮ್ಮ ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ. ಚರ್ಚೆ ಅಪೂರ್ಣಗೊಂಡಿದೆ. ಮತ್ತೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮುಂದುವರಿತದೆ. ಯಾವುದೇ ವರ್ಗಕ್ಕೆ, ಯಾವುದೇ ಜಾತಿಗೆ, ಯಾವುದೇ ಉಪಜಾತಿಗೂ ಅನ್ಯಾಯ ಆಗೋದಿಲ್ಲ. ಅದರಿಂದ ಚರ್ಚೆ ಸುದೀರ್ಘವಾಗಿ ನಡೀತದೆ. ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ತೀರ್ಮಾನ ಮಾಡ್ತೀವಿ. ಆ ಥರ ಇಲ್ಲ. ನೋಡಿ, ಒಂದೇ ಕ್ಯಾಬಿನೆಟ್ನಲ್ಲಿ ಹೇಗಾಗುತ್ತೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ವೆ ಆಗಿರೋದು, 5.5 ಕೋಟಿ ಜನರ ಸರ್ವೆ ಆಗಿರೋದು, ಒಂದೇ ಕ್ಯಾಬಿನೆಟ್ನಲ್ಲಿ ಹೇಗೆ ಇಷ್ಟೆಲ್ಲ ನಿರ್ಧಾರ ತಗೊಳಕ್ಕಾಗುತ್ತೆ? ಚರ್ಚೆ ಅಪೂರ್ಣವಾಗಿದೆ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಎಲ್ಲರ ಹಿತದೃಷ್ಟಿಯಿಂದ ಒಂದು ತೀರ್ಮಾನ ಆಗ್ತದೆ. ನಿಮ್ಮ ವಾದ ಏನಾಗಿದೆ ಸರ್? ನಿಮ್ಮ ವಾದ? ನಾನು ವೈಯಕ್ತಿಕವಾದ ನಾನು ಸಚಿವ ಸಂಪುಟದಲ್ಲಿ ಏನು ಮಾಡಿದ್ದೀನಿ ಅನ್ನುವಂಥದ್ದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ನೋಡಿ, ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಸೂಕ್ಷ್ಮ ವಿಚಾರ ಇರೋದ್ರಿಂದ ಎಲ್ಲರ ವಯಸ್ಸು ಒಂದೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಚರ್ಚೆ ಸಾಕಷ್ಟಾಯಿತು, ಚರ್ಚೆ ಅರ್ಥ ಆಗಿದೆ, ಚರ್ಚೆ ಮುಂದುವರಿಯುತ್ತೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಹಾಕಿದ್ದಾರೆ. ಅಂದರೆ ಎಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಚರ್ಚೆ ಮಾಡ್ತೀರಾ? ಯಾವ ಕಡೆ ಇಲ್ಲ, ಮತ್ತೆ ಒಂದಿನ ಸ್ಪೆಷಲ್ ಇಟ್ಕೊಳ್ತೇವೆ. ನಾವು ಫ್ರೀ ಇದ್ದೇವೆ. ನಾವು ಕೆಲಸ ಮಾಡಲಿಕ್ಕಾಗಿ ಬಂದಿದ್ದಲ್ಲ, ಹಾಗಾಗಿ ಕೆಲಸ ಮಾಡ್ತೇವೆ. ನಾವು ಸೌಹಾರ್ದವಾದಂಥ ಚರ್ಚೆ ಆಯಿತು, ಆರೋಗ್ಯಕರವಾದಂಥ ಚರ್ಚೆ ಆಯಿತು. ಚರ್ಚೆ ಮಾಡಿ ಮತ್ತೆ ಮುಂದಿನ ಕ್ಯಾಬಿನೆಟ್ಗೆ ತರನು ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತ ಕೆಲವೊಂದಿಷ್ಟು ಸಚಿವರು ಇನ್ನೊಂದಿಷ್ಟು ಮಾಹಿತಿಯನ್ನು ಒದಗಿಸಬೇಕು ಅಂತಂದು ಕೇಳಿದ ಹೊತ್ತಿನಾಗ ಆ ಮಾಹಿತಿಯನ್ನು ಒದಗಿಸುವಂಥ ಇಲಾಖೆ ಮಂತ್ರಿಯಾಗಿ ಇಲಾಖೆ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನೂ ಕೆಲವೊಂದಿಷ್ಟು ಏನು ಮಾಹಿತಿ ಅದೋ ಅವನ್ನೆಲ್ಲ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದು ಜಾತಿ ಗಣತಿ ವರದಿ ಸಂಬಂಧ ನಿನ್ನೆ ಮಹತ್ವದ ಸಭೆ ಬಳಿಕ ಸಚಿವರ ಮಾತು. ಸದ್ಯ ಇನ್ನಷ್ಟು ಮಾಹಿತಿಯನ್ನ ಪಡಿಬೇಕು, ಇದ್ರ ಬಗ್ಗೆ ಇನ್ನೂ ಮತ್ತಷ್ಟು ಚರ್ಚೆ ಆಗಬೇಕು. ಇನ್ನು ಮತ್ತೊಮ್ಮೆ ಇದ್ರ ಬಗ್ಗೆ ಚರ್ಚೆ ನಡೆಸಿ ನಂತರ ಇದರ ಅಂತಿಮ ವರದಿಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ಜಾತಿ ಗಣತಿ ವರದಿ ಜಾರಿಯ ತೀರ್ಮಾನ ಮಾಡಿಲ್ಲ ಅಂತಾನೂ ಹೇಳಿದ್ರು. ಇನ್ನು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಕುರಿತು ಸಿದ್ದರಾಮಯ್ಯ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಸಭೆಯಲ್ಲಿ ಅದು ಪೂರ್ಣವಾಗಿಲ್ಲ. ಹೀಗಾಗಿ ಮತ್ತೊಮ್ಮೆ ಈ ಬಗ್ಗೆ ಸಭೆಯನ್ನ ನಡೆಸಿ ನಂತರ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸರ್ಕಾರ. ಇನ್ನು ಜಾತಿ ಗಣತಿ ವಿಚಾರವಾಗಿ ಸ್ವಪಕ್ಷದಿಂದಲೂ ಸಹ ಅಪಸ್ವರ ಕೇಳಿ ಬಂದಿತ್ತು. ಹೀಗಾಗಿ ನಿನ್ನೆಯ ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಈ ಬಗ್ಗೆ ಚರ್ಚೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಆದರೆ ಕ್ಯಾಬಿನೆಟ್ ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಿಖಿತ ರೂಪದಲ್ಲಿ ಅಥವಾ ಮೌಖಿಕವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವೇಳೆ ಸಂಪುಟ ಸಭೆಯನ್ನ ಮುಗಿಸಿ ಹೊರಬಂದ ಸಿಎಂ ನಾನೇನು ಮಾತನಾಡೋದಿಲ್ಲ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತಾಡ್ತಾರೆ ಅಂತ ಹೇಳಿ ತೆರಳಿದ್ರು.